ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪವಿತ್ರಾತ್ಮರೇ ಬನ್ನಿರಿ, ನಮ್ಮಲ್ಲಿ ಬಂದು ನೆಲೆಸಿರಿ. ಪವಿತ್ರಾತ್ಮರೇ ಬನ್ನಿರಿ, ನಮ್ಮಲ್ಲಿ ಬಂದು ನೆಲೆಸಿರಿ. ಹಾಲೇಲು ಹಾಲೇಲುಯಾ, ಹಾಲೇಲು ಹಾಲೇಲುಯಾ. ಮೋಶೆಯ ಜೊತೆಯಲ್ಲಿ ಉರಿಯುವ ಪೊದೆಯಲ್ಲಿ ಮಾತಾಡಿದವರೇ ಬನ್ನಿರಿ. ದಾವೀದನ ಮೇಲೆ ನೆಲೆಸಿದ ಆತ್ಮರೇ ನಮ್ಮಲ್ಲಿ ಬಂದು ನೆಲೆಸಿರಿ, ನಮ್ಮಲ್ಲಿ ಬಂದು ನೆಲೆಸಿರಿ. ಆತ್ಮರೇ ನಮ್ಮಲ್ಲಿ ಬಂದು ನೆಲೆಸಿರಿ. ಪವಿತ್ರಾತ್ಮರೇ ಬನ್ನಿರಿ, ನಮ್ಮಲ್ಲಿ ಬಂದು ನೆಲೆಸಿರಿ. ಹಾಲೇಲು ಹಾಲೇಲುಯಾ, ಹಾಲೇಲು ಹಾಲೇಲುಯಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಚನ 16. ನಾನು ಪಿತನನ್ನು ಕೇಳಿಕೊಳ್ಳುವೆನು, ಅವರು ನಿಮಗೆ ಬೇರೊಬ್ಬ ಪೋಷಕರನ್ನು ಕಳುಹಿಸಿಕೊಡುವರು. ಇವರು ನಿಮ್ಮೊಡನೆ ಯಾವಾಗಲೂ ಇರುವರು. ಸತ್ಯಸ್ವರೂಪಿಯಾದ ಪವಿತ್ರಾತ್ಮನೇ ಈ ಪೋಷಕ. ಸತ್ಯಸ್ವರೂಪಿಯಾದ ಪರಿಶುದ್ಧಾತ್ಮರೇ ಈ ಪೋಷಕ. ಲೋಕವು ಇವರನ್ನು ಬರಮಾಡಿಕೊಳ್ಳದು, ಏಕೆಂದರೆ ಲೋಕ ಇವರನ್ನು ಕಾಣುವುದೂ ಇಲ್ಲ, ಅರಿತುಕೊಳ್ಳುವುದೂ ಇಲ್ಲ. ಆದರೆ ನೀವು ಇವರನ್ನು ಅರಿಯುವಿರಿ, ಕಾರಣ ಇವರು ನಿಮ್ಮೊಂದಿಗೂ ನಿಮ್ಮಲ್ಲಿಯೂ ನೆಲೆಸಿರುವರು. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ. ಪ್ರೈಸ್ ದ ಲಾರ್ಡ್. ವಾಕ್ಯವಾದ ಪ್ರಭು ಯೇಸು ಶರೀರ ರೂಪದಲ್ಲಿ ತನ್ನ ಶಿಷ್ಯರೊಟ್ಟಿಗೆ ಈ ಲೋಕದಲ್ಲಿ ಜೀವಿಸಿ ತಾನು ಸ್ವರ್ಗಾರೋಹಣವಾಗುವುದಕ್ಕೆ ಮೊದಲು ಶಿಷ್ಯರಿಗೆ ಹೇಳುವಂಥ ಸಾಂತ್ವನದ ಮಾತು, ಧೈರ್ಯದ ಮಾತು, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ. ಈ ಲೋಕದಲ್ಲಿ ನೀವು ಅನಾಥರಾಗಿ ಜೀವಿಸುವುದಿಲ್ಲ, ಬದಲಿಗೆ ನಿಮ್ಮೊಳಗೂ ನಿಮ್ಮೊಡನೆಯೂ ವಾಸಿಸುವ ಪೋಷಕರನ್ನು ಕಳುಹಿಸಿಕೊಡುತ್ತೇನೆ. ಪೋಷಕರು ಅಂದರೆ ನಮ್ಮನ್ನು ಪೋಷಿಸಿ ಸಾಕಿ ಸಲಹಿ ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸಿ ನಮ್ಮನ್ನು ಕಾಯ್ದು ಸಂರಕ್ಷಣೆ ಮಾಡುವ ತಂದೆ ತಾಯಿಗಳು. ಇವತ್ತು ತಂದೆ ತಾಯಿಗಳು ನಮ್ಮ ಪೋಷಕರು ಎಂದು ನಾವು ಹೇಳುತ್ತೇವೆ. ಆ ತಂದೆ ತಾಯಿಗಳ ರೀತಿಯಲ್ಲಿ ನಿಮ್ಮನ್ನು ಅನಾಥರನ್ನಾಗಿ ಬಿಡದೆ ನಿಮ್ಮನ್ನು ಪೋಷಣೆ ಮಾಡುವ ಪವಿತ್ರಾತ್ಮರನ್ನು ಕಳುಹಿಸಿಕೊಡುತ್ತೇನೆ. ಆ ಪರಿಶುದ್ಧಾತ್ಮರು ನಿಮ್ಮೊಳಗೂ ನಿಮ್ಮೊಡನೆಯೂ ವಾಸವಾಗಿರುವರು. ಇಲ್ಲಿ ನನಗೆ ಬಹಳ ಅದ್ಭುತಕರವಾಗಿ ಕಂಡು ಬಂದದ್ದು, ಲೋಕ ಅವರನ್ನು ಅರಿಯುವುದಿಲ್ಲ. ಯಾತಕ್ಕಾಗಿ ಲೋಕ ಮತ್ತು ಲೋಕದ ಜನರಿಗೆ ಪವಿತ್ರಾತ್ಮರ ಕುರಿತು ಅರಿವಿರುವುದಿಲ್ಲ ಎಂದರೆ, ಅವರು ಪವಿತ್ರಾತ್ಮರ ಕುರಿತು ಕೇಳದ ಹೊರತು, ಪವಿತ್ರಾತ್ಮರ ಕುರಿತು ವಿಶ್ವಾಸ ಮಾಡದ ಹೊರತು ಅವರು ಹೇಗೆ ಪವಿತ್ರಾತ್ಮರನ್ನು ಪಡೆದುಕೊಳ್ಳಲು ಸಾಧ್ಯ? ಅವರು ಪವಿತ್ರಾತ್ಮರ ಬಗ್ಗೆ ಅರಿತಿಲ್ಲ, ಪವಿತ್ರಾತ್ಮರನ್ನ ಅವರು ಕೇಳುವುದೂ ಇಲ್ಲ, ಅವರೊಳಗೆ ವಾಸಿಸುವುದೂ ಇಲ್ಲ. ಆದರೆ ನೀವಾದರೂ ಪವಿತ್ರಾತ್ಮರ ಬಗ್ಗೆ ಅರಿತಿದ್ದೀರಿ. ನಾನು ನಿಮಗೆ ಮುಂಚಿತವಾಗಿ ಹೇಳುತ್ತಿದ್ದೇನೆ, ಪವಿತ್ರಾತ್ಮರನ್ನು ಕಳಿಸಿಕೊಡುತ್ತೇನೆ. ಅವರು ಪೋಷಕರಾಗಿ ನಿಮ್ಮಲ್ಲಿ ಕಾರ್ಯ ಮಾಡುವರು. ಅವರು ಸತ್ಯಸ್ವರೂಪಿ ಮತ್ತು ಪ್ರೀತಿ ಸ್ವರೂಪಿಯಾಗಿದ್ದಾರೆ ಎಂಬುದಾಗಿ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಮ್ಮೊಳಗೆ ಪರಿಶುದ್ಧಾತ್ಮರು ಪೋಷಕರಾಗಿ ಕಾರ್ಯ ಮಾಡುವಂತೆ ದೇವರು ಪವಿತ್ರಾತ್ಮರಿಂದ ನಮ್ಮನ್ನು ಅಭಿಷೇಕಿಸಿದ್ದಾರೆ. ಎಫೆಸದ ಪ್ರೇಷಿತರ ಕಾರ್ಯಕಲಾಪಗಳು 19ನೇ ಅಧ್ಯಾಯದಲ್ಲಿ ಒಂದು ಘಟನೆಯನ್ನು ನಾವು ನೋಡುತ್ತೇವೆ. ಅಲ್ಲಿ ಸಂತ ಪೌಲ ಎಫೆಸ ಪಟ್ಟಣದಲ್ಲಿ ಸುವಾರ್ತೆಯನ್ನು ಸಾರಲು ಹೋಗುವಾಗ ಅಲ್ಲಿ ಈಗಾಗಲೇ ಒಂದು ಸಭೆ ರೂಪುಗೊಂಡಿತ್ತು. ಆ ಸಭೆಯ ಜನರ ಬಳಿ ಹೋಗಿ ಕೇಳುತ್ತಾರೆ ಸಂತ ಪೌಲರು, ನೀವೆಲ್ಲರೂ ಪವಿತ್ರಾತ್ಮರನ್ನು ಪಡೆದುಕೊಂಡಿದ್ದೀರೋ? ಆಗ ಅವರು ಕೇಳುತ್ತಾರೆ, ಪವಿತ್ರಾತ್ಮ ಅಂದರೆ ಏನು? ನಮಗೆ ಪವಿತ್ರಾತ್ಮರ ಬಗ್ಗೆ ತಿಳಿದೇ ಇಲ್ಲ, ನಮಗೆ ಯೇಸು ಗೊತ್ತಿದ್ದಾರೆ ಅನ್ನುವ ರೀತಿಯಲ್ಲಿ. ಆಗ ಸಂತ ಪೌಲ ಅವರಿಗೆ ಪವಿತ್ರಾತ್ಮರ ಬಗ್ಗೆ ಬೋಧನೆ ಮಾಡಿ, ಪವಿತ್ರಾತ್ಮರ ಬಗ್ಗೆ ಅರಿವು ಮೂಡಿಸಿ ಹಸ್ತನಿಕ್ಷೇಪ ಪ್ರಾರ್ಥನೆ ಮಾಡಿದಾಗ ಅವರೆಲ್ಲರೂ ಪರವಶರಾಗಿ ಪವಿತ್ರಾತ್ಮರನ್ನು ಪಡೆದುಕೊಂಡರು.
ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಇಂದು ನಾವು ಭಯಪಡುವುದು ಬೇಡ. ದೇವರು ನಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗಿಲ್ಲ. ನಮ್ಮೊಡನೆಯೂ ನಮ್ಮೊಳಗೂ ವಾಸ ಮಾಡುವ ಸ್ವರ್ಗದ ಶಕ್ತಿ ಪವಿತ್ರಾತ್ಮರು ವಾಸಿಸುತ್ತಿದ್ದಾರೆ. ದಾವೀದನ ಮೇಲೆ ಇಳಿದು ಬಂದು ದಾವೀದನಲ್ಲಿ ನೆಲೆಸಿದ ಪರಿಶುದ್ಧಾತ್ಮರು ಮೋಶೆಯ ಜೊತೆ ಮಾತನಾಡಿ ಮೋಶೆಯನ್ನ ಧೈರ್ಯದಲ್ಲಿ ಮುನ್ನಡೆಸಿದ ಪರಿಶುದ್ಧಾತ್ಮರು, ಯೇಸುವಿನೊಳಗಿದ್ದು ಕಾರ್ಯ ಮಾಡಿದ ಅದೇ ಪರಿಶುದ್ಧಾತ್ಮರು ನಮ್ಮನ್ನು ಸತ್ಯದಲ್ಲಿಯೂ ಪರಿಶುದ್ಧತೆಯಲ್ಲೂ ಮುನ್ನಡೆಸಿ ನಮ್ಮನ್ನು ಪೋಷಣೆ ಮಾಡುವ ಪೋಷಕರಾಗಿದ್ದಾರೆ. ನಮ್ಮೊಳಗೂ ನಮ್ಮೊಡನೆಯೂ ವಾಸ ಮಾಡುವ ಪೋಷಕರಾದ ಪರಿಶುದ್ಧಾತ್ಮರೇ, ಈಗೋ ನಮ್ಮನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ನಮ್ಮ ಜೀವಿತವನ್ನು ನೀವು ವಶಪಡಿಸಿಕೊಳ್ಳಿರಿ. ನಮ್ಮ ಜೀವನದ ಮಾರ್ಗವು ಜೀವಾಳವು ನೀವೇ ಆಗಿದ್ದು ದೇವರ ಚಿತ್ತಕ್ಕನುಗುಣವಾಗಿ ನಮ್ಮ ಜೀವಿತವನ್ನು ಮುನ್ನಡೆಸಿರಿ. ಪರಿಶುದ್ಧಾತ್ಮರೇ, ನನ್ನನ್ನು, ನನ್ನ ಸ್ವಭಾವವನ್ನು ಅರಿತಿರುವ ಪರಿಶುದ್ಧಾತ್ಮರೇ, ನನ್ನನ್ನು ರೂಪಾಂತರಗೊಳಿಸಿ ಮಾರ್ಪಡಿಸಿ ನಿಮ್ಮೊಂದಿಗೆ ಒಡಗೂಡಿ ಜೀವಿಸುವಂತೆ, ಹನೋಕನು ಸರ್ವೇಶ್ವರನೊಟ್ಟಿಗೆ ನಡೆದ ರೀತಿಯಲ್ಲಿ ಪವಿತ್ರಾತ್ಮರ ಒಟ್ಟಿಗೆ ಸೇರಿ ಜೀವಿಸುವ ಕೃಪೆ ನಮ್ಮೊಬ್ಬೊಬ್ಬರಿಗೆ ಲಭಿಸುವಂತೆ, ಪೋಷಕರಾದ ಪವಿತ್ರಾತ್ಮರು ನಮ್ಮ ಜೀವಿತದಲ್ಲಿ ಆಳ್ವಿಕೆ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್.